ಯೂಟ್ಯೂಬಲ್ಲಿ ನೋಡ್ಕೊಂಡು ನಮಗೆ ನಾವು ಅಪ್ಲೈ ಮಾಡ್ಕೊಂಡ್ವಿ ಕಲರು. ನನಗೆ ಬೆಸ್ಟ್ ಆಗಿ ರಿಸಲ್ಟ್ ಬಂತು. ನನಗೆ ಹುಷಾರಾಯ್ತು, ನನ್ನ ಮಕ್ಳುಗಳಿಗೆ ಹುಷಾರಾಯ್ತು. ಸೊ ನಮಗೂ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತು. ನಮ್ಮ ಮಕ್ಕಳಿಗೆ ನಾವು ಕಮ್ಮಿ ಅಂದ್ರೆ ತಿಂಗಳಿಗೆ 2 ಸಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ನಾನು ಇದನ್ನ ಅಪ್ಲೈ ಮಾಡ್ತಾ ಆಕ್ಯುಪ್ರೆಷರ್ ಆಗಲಿ ಕಲರ್ ಆಗಲಿ ಇದನ್ನ ಮಾಡ್ತಾ ಅವ್ರಿಗೆ ಕರ್ಕೊಂಡೇ ಹೋಗಿಲ್ಲ ಸರ್. ಅಲ್ಲೇ 2 ವರ್ಷ ಆಯ್ತು. 1 ರಿಂದ 2 ನಿಮಿಷ ಈ ತರ ಮಸಾಜ್ ಮಾಡಿದ್ರೆ ಇದರಿಂದ ಕಿವಿಲಿ ನೀರು ಬರೋದು, ಕಿವಿ ಸೌಂಡ್ ಬರೋದು. ತೋರಿಸಿ ಕ್ಯಾಮ್ರಾಗೆ. ಹೀಗೆ ಸರ್ ನೀವು ಹೇಳ್ದಂಗೆ ಕಲರ್ ಬಗ್ಗೆ, ಕಲರ್ ತಗೊಂಡೋದ್ರಿ ಕಲರ್ ಅಲ್ಲಿ ಏನಾಗುತ್ತೆ ಅಂತ ಎಲ್ರು ನಗೋರು ಅದನ್ನ ಅನುಭವಿಸ್ತವ್ರಿಗೆ ಅದನ್ನ ಅಪ್ಲೈ ಮಾಡ್ಕೊಂಡು ಅದ್ರ ರಿಸಲ್ಟ್ ಕಂಡಿರೋರಿಗೆ ಮಾತ್ರನೇ ಅದ್ರ ಬೆಲೆ ಗೊತ್ತಾಗೋದು. ಬಸವ ಅಕಾಡೆಮಿ. ಬಸವ ಅಕಾಡೆಮಿಯಲ್ಲಿ ನಿಮಗೆ ಕಲರ್ ಥೆರಪಿ ಬಣ್ಣ ಚಿಕಿತ್ಸೆ ಪುಸ್ತಕ ಏನಾದರೂ ಬೇಕು ಅನ್ನೋದಾದ್ರೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಹಾಗೆ ಬಣ್ಣ ಚಿಕಿತ್ಸೆ ಬುಕ್ಕು ಡಾಕ್ಟರ್ ಬಸವರಾಜ್ ಅವರು ಬರೆದಿರುವಂಥದ್ದು ಅದ್ಭುತವಾದಂಥ ಒಂದು ಆರೋಗ್ಯದ ಗ್ರಂಥ. ಯಾವ ಬಣ್ಣವನ್ನು ಎಲ್ಲಿ ಹಚ್ಕೊಂಡ್ರೆ ಯಾವ ಕಾಯಿಲೆ ವಾಸಿ ಆಗುತ್ತೆ ಅಷ್ಟು ಮಾತ್ರ ಇರುತ್ತೆ. ನಿಮ್ಮ ಕಾಯಿಲೆಗೆ ಯಾವ ಬಣ್ಣವನ್ನು ಎಲ್ಲಿ ಹಚ್ಕೊಳ್ಬೇಕು, ಅದು ಹಚ್ಕೊಳ್ಳಿ, ಹುಷಾರಾಗ್ತಾ ಹೋಗಿ. ಹಾಗೆ ನಮ್ಮೊಟ್ಟಿಗೆ ಇದ್ದರೆ ತನುಜಾ ಅಂತ, ಇವರು ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಇವರು ಕೂಡ ಒಬ್ಬರು ಹೀಲರು. ಇಲ್ಲಿ ಅವರು ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದು ಕೊನೆಗೆ ಇಲ್ಲಿನ ಕೋರ್ಸ್ಗೆ ಜಾಯ್ನ್ ಆಗಿ ಕೊನೆಗೆ ಅವರೇ ಹೀಲರ್ ಆಗಿದ್ದಾರೆ. ತುಮಕೂರಿನಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸರ್ ತುಮಕೂರು ಡಿಸ್ಟಿಕ್ಕು, ಮೈಸಂದ್ರ ಹತ್ರ ಒಂದು ಹಳ್ಳಿ. ಹೌದಾ? ಹಳ್ಳಿ ಅಂದ್ರೆ ಎಷ್ಟು? 1,000 ಜನ ಇದೆಯಾ? ಚಿಕ್ಕ ಪುಟ್ಟ ಹಳ್ಳಿನ? ಚಿಕ್ಕ ಪುಟ್ಟ ಹಳ್ಳಿ. ಓಕೆ. ಆ ಪುಟ್ಟ ಹಳ್ಳಿಲಿ ನೀವು ಒಬ್ಬರೇನ ಹೀಲರು? ಹೌದು. ಹೆಂಗನ್ಸುತ್ತೆ? ಚೆನ್ನಾಗಿ ಅನ್ಸುತ್ತೆ. ಈ ತರ ನಾನು ಬಾಗ್ತಿದೆ ಅಂತ ನಿಮ್ಗೆ ಅನಿಸುತ್ತಾ? ಮೊದಲು ಗೊತ್ತಿರಲಿಲ್ಲ. ನಮಗೆ ಗೊತ್ತಿರಲಿಲ್ಲ. ನಾವು ಈ ಫೀಲ್ಡ್ ಇದು ಎಲ್ಲ ಏನು ಅಂತಾನೆ ಗೊತ್ತಿರಲಿಲ್ಲ. ನಾವು ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ಕೊಂಡು ನಮಗೆ ನಾವು ಅಪ್ಲೈ ಮಾಡ್ಕೊಂಡ್ವಿ ಕಲರು. ನನಗೆ ಬೆಸ್ಟ್ ಆಗಿ ರಿಸಲ್ಟ್ ಬಂತು. ಇದ್ರಲ್ಲಿ ಏನೋ ಇದೆ, ನಾವು ಕಲಿಯೋಣ ಅಂದ್ಬಿಟ್ಟು ನನಗೆ ಕ್ಲಿನಿಕ್ಕು ಸರ್ ಯಾರನ್ನೂ ಕಾಂಟ್ಯಾಕ್ಟೇ ಮಾಡಿರಲಿಲ್ಲ, ಗೊತ್ತೇ ಇರಲಿಲ್ಲ ನಮಗೆ. ಬರೀ ಫೇಸ್ಬುಕ್ ಯೂಟ್ಯೂಬಲ್ಲಿ ನೋಡ್ಕೊಂಡೆ ನಂಗೆ ಕ್ಲಾಸಿಗೆ ಜಾಯಿನ್ ಆಗಿದ್ದು. ನನಗೆ ಹುಷಾರಾಯ್ತು, ನನ್ನ ಮಕ್ಳುಗಳಿಗೆ ಹುಷಾರಾಯ್ತು. ಸೊ ನಮಗೂ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂತು ಇದರಲ್ಲಿ. ನಮಗೆ ನೀವು ಹುಷಾರಾಗ್ಬಿಟ್ರಲ್ಲ, ನಿಮ್ಗೆ ಕಾನ್ಫಿಡೆಂಟ್ ಬಂದ್ಬಿಡ್ತು. ಇಲ್ಲ ಸೇರ್ಕೊಂಡ್ಬಿಡೋಣ ಅಂತ ಸೇರ್ಕೊಂಡ್ಬಿಟ್ರಿ. ಅದು ಕಮ್ಮಿ ದುಡ್ಡಿತ್ತು ಅಂತ? ಇಲ್ಲ, ಕಮ್ಮಿ ದುಡ್ಡು ಅಂದ್ರೆ ನಮಗೆ ಸ್ವಲ್ಪ ಕಷ್ಟನೇ ಹಳ್ಳಿಲಿ. ಬಟ್ ನನಗೆ ಕಲಿಲೇಬೇಕು ಅನ್ನೋ ಒಂದು ಆಸೆ ಇತ್ತು, ಹಂಬಲ ಇತ್ತು. ಸೊ ನನ್ನ ಹಸ್ಬೆಂಡ್ ಹತ್ರ ಮಾತಾಡಿ ನಾನು ಸೇರ್ಕೊಂಡೆ. ನಂಗೆ ಒಂದೊಂದು ಕೋರ್ಸು ಕಲಿತಾ ಒಳ್ಳೊಳ್ಳೆ ರಿಸಲ್ಟ್ ಬಂತು. ನಮ್ಮ ಸುತ್ತಮುತ್ತ ಇರೋರಿಗೆ, ನಮ್ಮ ರಿಲೇಟಿವ್ಸ್ಗೆ, ಹೌದು, ನಮ್ಮ ಮನೆಯವ್ರಿಗೆ, ನಮ್ಮ ಮಕ್ಕಳಿಗೆ ನಾವು ಕಮ್ಮಿ ಅಂದ್ರೆ ತಿಂಗಳಿಗೆ 2 ಸಲ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ನಾನು ಇದನ್ನ ಅಪ್ಲೈ ಮಾಡ್ತಾ ಆಕ್ಯುಪ್ರೆಷರ್ ಆಗಲಿ ಕಲರ್ ಆಗಲಿ ಇದನ್ನ ಮಾಡ್ತಾ ಅವ್ರಿಗೆ ಕರ್ಕೊಂಡೇ ಹೋಗಿಲ್ಲ ಸರ್. ಅಲ್ಲೇ 2 ವರ್ಷ ಆಯ್ತು. ಒಂದು ಟ್ಯಾಬ್ಲೆಟ್ ಸಹ ಕೊಟ್ಟಿಲ್ಲ ಮಕ್ಳಿಗಾಗ್ಲಿ ನಮಗಾಗ್ಲಿ. ದುಡ್ಡೆಲ್ಲ ಉಳಿಸ್ಕೊಂಡ್ಬಿಟ್ರಿ, ಒಳ್ಳೇದಾಯ್ತು, ಖುಷಿ ಆಗುತ್ತೆ. ಅದಾದ್ಮೇಲೆ ನಾನು TM ಜಾಯಿನ್ ಆಗ್ಬೇಕು ಅಂತ ಜಾಯಿನ್ ಆದೆ. ಅದ್ರಲ್ಲಿ ತುಂಬಾ ವಿದ್ಯೆ ಕಲಿತೆ ಸರ್. ಇದನ್ನೆಲ್ಲ ಕಲ್ಸಿದ ನಮ್ಮ ಗುರುಗಳಾದ ಬಸವರಾಜ್ ಸರ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ನಮ್ಮಂತವ್ರಿಗೆ ನಾವ್ ಎಲ್ಲೋ ಇದ್ವಿ, ಒಬ್ಬ ಗೃಹಿಣಿಯಾಗಿ ಒಂದ್ ಹಳ್ಳಿಲಿ ಇದ್ದಿದ್ದು, ಈಗ ಜನಗಳ ಮುಂದೆ ತಂದು ತೋರಿಸಿದ್ದಾರೆ. ಇಡೀ ಹಳ್ಳಿನಲ್ಲಿ ಒಬ್ರು ಡಾಕ್ಟರ್ ಅಂತ ನಿಮಗೆ ಟ್ರೀಟ್ ಮಾಡ್ತಾರೆ ಇವಾಗ ಅವರು. ಹಳ್ಳಿ ಮಾತ್ರ ಅಲ್ಲ ಸರ್, ಸುತ್ತಮುತ್ತೂರಲ್ಲಿ 40 ಕಿಲೋಮೀಟರ್ ಇಂದ ಬರ್ತಾರೆ. ಬೇರೆ ಕಡೆಯಿಂದ ಬರ್ತಾರೆ ಸರ್. 40-50 ಕಿಲೋಮೀಟರ್ ಇಂದ ಬರ್ತಾರೆ. ಮತ್ತೆ ತುಂಬಾ ಜನ ಇದ್ರೆ ಅಥವಾ ನಡಿಯಕ್ ಅವ್ರಿಗೆ ಬರಕ್ ಆಗಲ್ಲ. ನಮ್ಮೂರು ಬಸ್ಸಿನ ವ್ಯವಸ್ಥೆ ಏನಿಲ್ಲ ಸ್ವಲ್ಪ. ಸೊ ಓನ್ ವೆಹಿಕಲ್ ಆದ್ರೆ ಬರ್ಬೋದು. ಅವ್ರಿಗೆ ಬರಕ್ ಆಗದವ್ರಿಗೆ ನಾನೇ ಹೋಗಿ ಟ್ರೀಟ್ಮೆಂಟ್ ಕೊಡ್ತೀನಿ. ಮನೇಲಿ ಹೋಗಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಬರ್ತೀರಿ? ಹೌದು. ಖುಷಿ ಆಯ್ತು. ಸರಿ, ಈಗ ಏನ್ ಸಮಸ್ಯೆ ಬಗ್ಗೆ ಹೇಳ್ತೀರಾ ಇವತ್ತು? ಸರ್ ಕಿವಿದು ಏನೇ ಸಮಸ್ಯೆ ಇದ್ರು, ಅಂದ್ರೆ ಕಿವಿಲಿ ನೀರ್ ಬರೋದಾಗ್ಲಿ, ಕಿವಿ ಇಚ್ಚಿಂಗು, ಮತ್ತೆ ಟಿನಿಟಸ್ ಗುಯಿ ಅಂತ ಸೌಂಡ್ ಬರುತ್ತಲ್ಲ, ಅದಕ್ಕೆಲ್ಲ 2 ಕಿವಿಯಲ್ಲಿ ಈ ತರ ಮಸಾಜ್ ಮಾಡ್ಬೇಕು. ಇಲ್ಲಿ ಹಿಂಗೇನಾ? ಕ್ಲೋಸ್ ತೋರಿಸಿ. ಈ ತರ ಮಸಾಜ್ ಮಾಡಬೇಕು ಡೈಲಿ 1 ರಿಂದ 2 ನಿಮಿಷ ಈ ತರ ಮಸಾಜ್ ಮಾಡಿದ್ರೆ ಇದರಿಂದ ಕಿವಿಲಿ ನೀರ್ ಬರೋದು, ಕಿವಿ ಸೌಂಡ್ ಬರೋದು. ತೋರಿಸಿ ಕ್ಯಾಮ್ರಾಗೆ. ಹೀಗೆ ಸರ್, ಈ ತರ 2 ಕಡೆ ಹೀಗೆ. ಓಕೆ. 1 ರಿಂದ 2 ನಿಮಿಷ ಈ ತರ ಮಸಾಜ್ ಮಾಡೋದ್ರಿಂದ ಕಿವಿಲಿ ನೀರು ಬರೋದಾಗ್ಲಿ, ಮತ್ತೆ ಕಿವಿ ಇಚ್ಚಿಂಗು ಕೆರ್ತಾ ಬರೋದು, ಮತ್ತೆ ಕಿವಿ ಸೌಂಡ್ ಬರುತ್ತಲ್ಲ ಗುಯಿ ಅಂತ ಅಥವಾ ಟಿನಿಟಸ್ ಅಂತ, ಅದೆಲ್ಲ ವಾಸಿ ಆಗುತ್ತೆ ಸರ್. ಸೂಪರ್. ಈ ತರ ಪೇಷಂಟ್ಗಳು ನೋಡಿದ್ರಾ ನೀವು? ಸರ್ ಬರ್ತಾರೆ, ವಾಸಿ ಮಾಡಿದ್ರೆ. ವಾಸಿ ಆಗಿದೆ ಸರ್. ಸೂಪರ್. ಸೊ ಎಷ್ಟು ವರ್ಷ ಆಯ್ತು ನೀವು ಇದನ್ನ ಕಲಿತು? ನಾನು 2 ವರ್ಷ ಆಯ್ತು ಸರ್. 2 years ಆಯ್ತು. ನೀವು ಅಲ್ಲಿ ಹೀಲರ್ ಆಗಿ ಎಷ್ಟು ವರ್ಷ ಆಯ್ತು
ಸರ್ ಹೀಲರ್ ಆಗಿ ನಾನು TM ಆದ್ಮೇಲೆ ನಮ್ಮ ಕೋರ್ಸ್ ಆದ್ಮೇಲೆ ನಾನು ಇಲ್ಲಿಗೆ ಯಾವಾಗ ಬರಕ್ ಶುರು ಮಾಡಿದೆ ಅವಾಗ ಬೇರೆಯವ್ರಿಗೆ ನಾನು ಟ್ರೀಟ್ ಮಾಡಕ್ಕೆ ಶುರು ಮಾಡಿದ್ದೆ ಮಾಮೂಲಿ ನಿಮ್ಮ ಗಂಡನ ಮೇಲೆ ನೀವು ಪ್ರಯೋಗ ಮಾಡ್ಕೊಂಡ್ರಿ? ಇಲ್ಲ ಬೇರೆಯವ್ರಿಗೆ ಮಾಡ್ತಿದ್ವಿ. ಫಸ್ಟ್ ಪ್ರಯೋಗ ಮಾಡಿದ್ರೆ ನಿಮ್ಮ ಗಂಡನ ಮೇಲೆ? ನಮ್ಮ ಮಕ್ಕಳು ಫಸ್ಟ್ ನಮ್ಮ ಮೇಲೆ, ಮಕ್ಳುಗಳಿಗೆ, ನಮ್ಮ ಹಸ್ಬೆಂಡ್ಗೆ, ಆಮೇಲೆ ನಮ್ಮ ಅಮ್ಮ ರಿಲೇಟಿವ್ಸು ಅವ್ರಿಗೆಲ್ಲ ನಾನು ಕಲರ್ ತರಿಸ್ಕೊಟ್ಬಿಟ್ಟು ಈ ಥರ ಹಾಕೊಳ್ಳಿ ಅಂತ ಫೋನಲ್ಲಿ ಹೇಳಿವೆ. ಅವ್ರು ಹುಷಾರಾಗೋರು. ಮತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ ಕಾಲ್ ಮಾಡೋರು ಫ್ರೆಂಡ್ಸು. ಓಕೆ. ಅವ್ರಿಗೆಲ್ಲ ನಾನು ಫಸ್ಟು ಟ್ರೀಟ್ಮೆಂಟ್ ಮಾಡಿದ್ದೀನಿ. ಅವ್ರು ಹುಷಾರಾದ್ಮೇಲೆ ನಾನು ಇನ್ನೂ ಜಾಸ್ತಿ ಕೋರ್ಸ್ ಕಲಿಬೇಕು ಅಂತ TM ಅಟೆಂಡ್ ಆಗಿ TM ಕೋರ್ಸ್ ಆದಮೇಲೆ ನಾನು ಬೇರೆಯವ್ರಿಗೆ ಟ್ರೀಟ್ ಮಾಡೋಕ್ಕೆ ಅಂದರೆ ಪಾಯಿಂಟ್ ಎಲ್ಲ ಹಾಕಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡಿದಾಗ. ಹೌದಾ? ಸೊ ಈಗ ಇಡೀ ಸುತ್ತಮುತ್ತ ಹಳ್ಳಿನಲ್ಲಿ ನೀವು ಫೇಮಸ್ ಆಗಿದ್ದೀರಿ. ಏನಂತಾರೆ? ಇಲ್ಲ, ಒಳ್ಳೆ ಗೌರವ ಇದೆ. ಡಾಕ್ಟರ್ ಅಂತಾರೆ, ನಾವು ಡಾಕ್ಟರ್ ಅಂತ ಹೇಳಕ್ಕಿಂತ ಹೀಲರ್ ಅಂತ ಸದ್ಯಕ್ಕೆ ಅವತ್ತಿನ ಸಮಸ್ಯೆ ಬಂತು ಅಂದ್ರೆ ಇಮಿಡಿಯೇಟ್ ಸಾಲ್ವ್ ಮಾಡಿದ್ರೆ ಸಾಕು. ಈಗ ದೊಡ್ಡದಾಗ ಕೈ ಕಾಲು ಮುರ್ಕೊಂಡು ಹಾಸ್ಪಿಟಲ್ ಹೋಗ್ತಾರೆ, ಹೋಗ್ಲಿ, ಅದಕ್ಕೆ ನಾವು ಹೀಲ್ ಮಾಡೋಕ್ಕಾಗಲ್ಲ. ಮುಳುಗಿಲೆಲ್ಲ ಮುರಿದ್ರೆ ಹೀಲ್ ಮಾಡೋಕ್ಕಾಗಲ್ಲ ಸರ್. ಸೊ ಈಗ ಔಷಧ ತಪ್ಪು, ಜ್ವರ ಬಂತು, ಪೈನ್ ಅನುಭವಿಸಿರ್ತಾರೆ, 3-4 ವರ್ಷದಿಂದ ಪೈನ್ ಇರ್ತದೆ. ಕೆಲವೊಬ್ಬೊಬ್ಬರಿಗೆ ನೀ ಪೈನ್ 15-20 ವರ್ಷದಿಂದನೂ ಇದೆ. ಅವರು ಎಲ್ಲ ಗುಣ ಆಗಿದ್ದಾರೆ ಸರ್. ಅವರು ಒಬ್ರು ಬರ್ಬೇಕಾರೆ ಅವ್ರು ಇನ್ನೂ 4 ಜನ ಕರ್ಕೊಂಡ್ ಬರ್ತಾರೆ ನೆಕ್ಸ್ಟ್ ಟೈಮ್. ಅಲ್ಲ ಅದೇ ಅಲ್ಲ ಪಬ್ಲಿಸಿಟಿ, ಒಳ್ಳೆ ಫಲಿತಾಂಶ ಕೊಟ್ರೆ ಅವರೇ ಕರ್ಕೊಂಡು ಅವರು ಬರ್ತಾರೆ. ಈ ಕಲರ್ ಥೆರಪಿಯಲ್ಲಿ ಫಲಿತಾಂಶ ಇದೆ. ಹೌದು ಸರ್. ಈ ಬಣ್ಣಗಳು ಏನಿದೆ ಅಂತದ್ದು? ಒಂದೊಂದು ಬಣ್ಣಕ್ಕೂ ಇದೇ ಟ್ಯಾಬ್ಲೆಟ್, ಇದೇ ಮಾತ್ರೆಗಳು, ಇದೇ ಇಂಜೆಕ್ಷನ್, ಇದೇ ಸಿರಪ್ಗಳು ಎಲ್ಲ ಇದೆ ಸರ್ ನಮಗೆ. ಓಕೆ. ಸೊ ಇವತ್ತು ನಿಮ್ಮ ಜೀವನ ನೀವು ಕಟ್ಕೊಳ್ಳೋಕೆ ನೀವು ಮುಂದಾದ್ರಿ, ಕಟ್ಕೊಂಡ್ರಿ, ಸೊ ಖುಷಿಯಾಗಿದ್ರಿ. ಹಸ್ಬೆಂಡ್ ಆಗಿರ್ಬೋದು, ಇಡೀ ಊರವರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಎಲ್ಲ ಕಡೆ ರೆಸ್ಪೆಕ್ಟ್ ಸಿಗ್ತಾ ಇದೆ. ರಿಲೇಷನ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಏನೇ ಆದ್ರೂ ಕಾಲ್ ಮಾಡ್ತಾರೆ, ಹಿಂಗಾಗಿದೆ ಏನ್ ಮಾಡ್ಬೇಕು ಅಂತ. ಒಳ್ಳೆ ರೆಸ್ಪೆಕ್ಟ್ ಇದೆ ಸರ್. ಎಸ್, ಸೂಪರ್. ಸೊ ಈಗ ಹೇಳಿದ್ರೆ ಕಿವಿಗೆ ಸೊ ಏನಾದರೂ ಸಮಸ್ಯೆ ಆಯಿತು ಸಮಸ್ಯೆ ಆದರೆ ಈ ಥರ ಮಸಾಜ್ 1-2 ನಿಮಿಷ ಈ ಥರ ಮಸಾಜ್ ಮಾಡ್ಬೋದು. ಎಸ್, ಓಕೆ, ಥ್ಯಾಂಕ್ ಯು. ಸೊ ಇದು ನೋಡಿ, ಈ ಥರ ಸಾವಿರಾರು ವಿದ್ಯಾರ್ಥಿಗಳು ರೆಡಿಯಾಗಿದ್ದರೆ ಹಳ್ಳಿನಲ್ಲೂ ಕೂಡ ಪ್ರತಿ ಮನೇಲೂ ಕೂಡ ಇರಬೇಕು ಅನ್ನೋದು ಬಸವರಾಜ್ ಅವರ ಕನಸು. ಹಾಗಾಗಿ ಈಗ 6,000-7,000 ಜನ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ತಯಾರಾಗಿರೋಂಥದ್ದು. ಸೊ ಅದನ್ನು ಪೇಷಂಟ್ಗಳ ಮೇಲೆ ಪ್ರಯೋಗ ಮಾಡಿ ಪೇಷಂಟ್ಗಳನ್ನು ವಾಸಿ ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಹಾಗೆ ಈ ಬಣ್ಣದಲ್ಲಿ ಏನಿದೆ ಅನ್ನೋದಕ್ಕೆ ಇದನ್ನು ಬಳಸ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಇದು ಆಫ್ಟರ್ ಆಲ್ ಮಕ್ಕಳು ಆಟ ಆಡುವಂಥ, ಮಕ್ಕಳು ಬಣ್ಣ ಬಳಿಯುವಂಥ ಸ್ಕೆಚ್ ಪೆನ್ ಇದ್ದಂಗಿದೆ. ಇದರಲ್ಲಿ ಏನರ ಇದೆ, ಮಾತ್ರೆ ಇದೆ ಏನ್ರಿ, ಇಂಜೆಕ್ಷನ್ ಇದೆಯಾ, ಇದೇನು ಬೇರೆ ಇನ್ನೇನೋ ಟ್ಯೂಬ್ ಇದೆಯಾ? ಏನಿಲ್ಲ, ಇದು ಕಲರ್ ಇದೆ. ಈ ಕಲರ್ನೇ ಹೇಳಿದ್ದು 14 ವರ್ಷ ಇಂಥರ ಕಲರ್ಗಳ ಮೇಲೇ ಸ್ಟಡಿ ಮಾಡಿ ಡಾಕ್ಟರ್ ಬಸವರಾಜ್ ಅವರು ಅದನ್ನು ಹೊರಗಡೆ ತಂದು ಅದ್ಭುತವಾದ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಇದರಿಂದ ಸಾವಿರಾರು ಜನ ಪ್ರತಿನಿತ್ಯ ವಾಸಿ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಆರೋಗ್ಯನ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟೋ ವರ್ಷಗಳಿಂದ ಇರುವಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನೀವು ಕೂಡ ಎಲ್ಲ ಕಡೆ ಡಾಕ್ಟರ್ ಬಸವರಾಜ್ ಅವರು ರೀಚ್ ಮಾಡೋಕ್ಕಾಗಲ್ಲ. ನಿಮ್ಮಂಥ ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮಂಥ ಹೀಲರ್ಸ್ಗಳಿದ್ದೀರಿ, ಹಳ್ಳಿನಲ್ಲಿ ಕೂಡ ಮಾಡ್ತಾ ಇದ್ರಿ. ಎಸ್, ಹಾಗೆ ಈ ಥರದ ಅನೇಕ ಸಮಸ್ಯೆಗಳು ನಿಮಗೆ ಗೊತ್ತಾಗಲಿಲ್ಲ ಅನ್ನೋದೇ ಆದರೆ, ವಿಡಿಯೋಗಳು ನೋಡೋಕ್ಕಾಗಲ್ಲ ಅನ್ನೋದಾದರೆ ಬಣ್ಣ ಚಿಕಿತ್ಸೆ ಬುಕ್ ಆಗಿರ್ಬೋದು, ಹಾಗೆ ಬಣ್ಣಗಳ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಈ ಬುಕ್ಗಳನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರೆ ನಿಮ್ಮ ಮನೇಲಿ ನೀವೇ ಡಾಕ್ಟ್ರು ಆಗಿರ್ತೀರಿ. ತುಂಬ ಸೀರಿಯಸ್ ಆಯಿತು ಅಂತಂದರೆ ಇಂಥ ಹೀಲರ್ಸ್ಗಳೆಲ್ಲ ಇರ್ತಾರೆ, ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು. ಹಾಗೆ ನಮಗೂ ಕರೆ ಮಾಡಿದ್ರೆ ನಾವು ಕೂಡ ನಿಮ್ಗೆ ಅದನ್ನು ಹೇಳ್ತಾ ಹೋಗ್ತೀವಿ. ಯಾವ ಬಣ್ಣವನ್ನು ಎಲ್ಲಿ ಹಚ್ಕೊಂಡ್ರೆ ಯಾವ ಕಾಯಿಲೆ ವಾಸಿ ಆಗುತ್ತೆ ಅಷ್ಟೇ ಇರುತ್ತೆ. ಹೌದು ಸರ್, ನೀವ್ ಹೇಳ್ದಂಗೆ ಕಲರ್ ಬಗ್ಗೆ, ಕಲರ್ ತಗೊಂಡೋದ್ರೆ ಕಲರ್ ಅಲ್ಲಿ ಏನಾಗುತ್ತೆ ಅಂತ ಎಲ್ರು ನಗೋರು ಅದನ್ನ ಅನುಭವಿಸ್ತವ್ರಿಗೆ, ಅದನ್ನ ಅಪ್ಲೈ ಮಾಡ್ಕೊಂಡು ಅದ್ರ ರಿಸಲ್ಟ್ ಕಂಡಿರೋರಿಗೆ ಮಾತ್ರನೇ ಅದ್ರ ಬೆಲೆ ಗೊತ್ತಾಗೋದು. ಈಗ ನಾವ್ ಬಾಯಲ್ಲಿ ಹೇಳಿದ್ರೆ ಇದೇನ್ ಕಲರು ಏನಾಗಲ್ಲ ಅಂತಾನೆ ಅಂತಿದ್ರು. ನಮ್ಮ ಮನೆಗಳಲ್ಲೂ ಫಸ್ಟ್ ಅದೇ ರೀತಿನೇ. ಹೌದು, ನೀವು ಫಸ್ಟ್ ನಕ್ಕಿದ್ದೆ ಉಂಟು? ಇಲ್ಲ ಸರ್, ನಾನು ಅಪ್ಲೈ ಮಾಡ್ಕೊಂಡೆ. ಏನೋ ಇದೆ, ನಾನು ಮುಂಚೆಯಿಂದಾನೇ ನೋಡ್ತಿದ್ದೆ ಸರ್ ವಿಡಿಯೋಗಳು, ಬಟ್ ಯಾವ್ದನ್ನು ಅಪ್ಲೈ ಮಾಡ್ಕೊಂಡಿರ್ಲಿಲ್ಲ. ಏನೋ ಇದೆ, ಸುಮ್ನೆ ಯಾರು ಈ ತರ ವಿಡಿಯೋ ಬಿಡೋದಿಲ್ಲ. ನಾನು ಅಪ್ಲೈ ಮಾಡ್ಕೊಂಡು ನಂಗೆ ರಿಸಲ್ಟ್ ಬಂದ್ಮೇಲೆ ನಾನು ನಂಬ್ಕೊಂಡು ನಾನು ಕೋರ್ಸ್ ಜಾಯಿನ್ ಆದೆ. ನಮ್ಮ ಮನೇಲೇ ನಗ್ತಾ ಇದ್ರು, ಈ ಕಲರ್ಸ್ ಇಂದ ಏನಾಗ್ಬಿಡುತ್ತೆ, ನಾವು ಮಕ್ಳು ಆಡೋದು ಕಲರ್ಸ್ ಅಲ್ಲೆಲ್ಲ ಆಗ್ಬಿಡುತ್ತಾ ಅಂತ. ಅವ್ರಿಗೆ ಯಾವಾಗ ರಿಸಲ್ಟ್ ಬಂತೋ, ಓ ಕಲರಲ್ಲಿ ಏನೋ ಇದೆ ಅಂದ್ರೆ ಅವರೇ ಎಲ್ಲಾ ಕಡೆ ಹೇಳ್ಕೊಂಬಂದ್ರು. ಹಾಗಾಗಿ ಅದು ಅನುಭವಿಸ್ದವ್ರಿಗೇನೆ, ಅದು ಅಪ್ಲೈ ಮಾಡ್ಕೊಂಡ ರಿಸಲ್ಟ್ ನೋಡಿದವ್ರಿಗೇನೆ ಕಲರ್ ಬಗ್ಗೆ ಗೊತ್ತಿರೋದು. ಎಸ್ ವೀಕ್ಷಕರೇ, ಇದು ಬಸವ ಆಕ್ಯೂ ಅಕಾಡೆಮಿ. ಸೊ ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕಾಲ್ ಮಾಡಿ.